ಅದೇ ಗಿಲ್ಲಿ ರಫ್ ಮಾಡಿದರೆ ಗೆಲ್ತಾ ಇದ್ದಿಲ್ಲ ಅವರು. ಅವ್ರಿಗೆ ಅದೇ ಶೂಟ್ ಆಯಿತು, ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ರು ಸರ್. ಸೋಲು ಗೆಲುವು ಎಲ್ಲದರಲ್ಲೂ ಇರ್ತೈತೆ, ಎಲ್ರಿಗೂ ಗೆಲುವು ಸಿಗಲ್ಲ, ಎಲ್ರಿಗೂ ಸೋಲು ಸಿಗಲ್ಲ. ಒಂಥರ ಚಕ್ರ ವ್ಯೂಹ ಇದ್ದಂಗೆ ಸರ್, ಚಕ್ರ ತಿರುಗ್ತಾ ಇರ್ತೈತೆ. ಯಾರಿಗೂ ಅದು ಸ್ಟ್ಯಾಂಡರ್ಡ್ ಅಲ್ಲ. ಗೆಲುವು ಅನ್ನೋದು ಯಾರಿಗೂ ಸ್ಟ್ಯಾಂಡರ್ಡ್ ಅಲ್ಲ, ಸೋಲು ಅನ್ನೋದು ಯಾರಿಗೂ ಸ್ಟ್ಯಾಂಡರ್ಡ್ ಅಲ್ಲ. ಬಿಗ್ ಬಾಸ್ ಇತಿಹಾಸದಲ್ಲಿ ಈ ಥರ ವಿನ್ನರು ಅಂದರೆ ಈ ಗಿಲ್ಲಿ ಹೇಗೆ ವಿನ್ ಆದರು, ಇದಕ್ಕಿಂತ ಮುಂಚೆ ಎಷ್ಟೋ ಜನ ವಿನ್ ಆಗಿದ್ದಾರೆ, ಎಷ್ಟೋ ಜನ ವಿನ್ ಆಗಿ ಸ್ವಲ್ಪ ದಿನ ಅವ್ರದ್ದು ಹೆಸರು ಓಡಾಡಿದೆ, ಆಮೇಲೆ ಅವ್ರು ಮಾಮೂಲಿ ಆ್ಯಸ್ ಯೂಶುವಲ್ ನಟರಾಗಿದ್ದಾರೆ, ಎಷ್ಟೋ ಜನ ಕೆಲಸ ಮಾಡ್ತಾವ್ರೆ. ಬಟ್ ಈ ಸಲ ವಿನ್ನರು ಗಿಲ್ಲಿ ವಿನ್ನಿಂಗ್ ಆದಂಥ ಓಟ್ಗಳು ಕೇಳಿದ್ರು ಶಾಕ್ ಆಗುತ್ತೆ. ಯಾಕೆಂದರೆ ಕರ್ನಾಟಕದಲ್ಲಿ ಅಷ್ಟು ಲೆವೆಲಿಗೆ ಓಟ್ ಬಂತು, ಮತ್ತು ಈಗಲೂ ಅವರು ಟ್ರೆಂಡಿಂಗಲ್ಲಿ ಅವರೇ. ನೀವು ಗಿಲ್ಲಿ ಎಲ್ಲಿ ಹೋಗ್ತಾರೋ ಎಲ್ಲ ಕಡೆ ಇದು. ಸೊ ನೆಕ್ಸ್ಟ್ ನಿಮಗೆ ಬಿಗ್ ಬಾಸಲ್ಲಿ ಆ ಥರ ಅವಕಾಶ ಸಿಕ್ಕರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಸೊ ಹೋಗ್ತೀರಾ? ಇಲ್ಲ, ಆಲ್ಮೋಸ್ಟ್ ಎಲ್ಲ ಕೇಳ್ತಾ ಇದ್ದಾರೆ ಸರ್, ಅಣ್ಣ ನೀವು ಬಿಗ್ ಬಾಸ್ಗೆ ಹೋಗಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಲ್ಲೂ ಫೋನ್ ಬಂತಂದರೆ, ಕರೆ ಬಂತಂದರೆ 100% ನಾನು ಹೋಗ್ತೀನಿ. ಅಲ್ಲೂ ಸುಮ್ಮನೆ ಇರಲ್ಲ ಸರ್, ಅಲ್ಲೂ ಏನೋ ಒಂದು ಪ್ರಮೋಷನ್ ಮಾಡ್ತೀನಿ. ಅಲ್ಲೂ ಏನಾದ್ರು ಒಂದು ಕಂಟೆಂಟ್ ಮಾಡ್ತೀನಿ. ಓಕೆ, ಸುಮ್ಮನೆ ಅಂತೂ ಕೂತ್ಕೊಳಲ್ಲ ಬಿಗ್ ಬಾಸಲ್ಲಂತೂ, ಏನಾದ್ರು ಒಂದು ಕಂಟೆಂಟ್ ಮಾಡ್ತಾ ಇರ್ತೀನಿ. ಸೊ ಗಿಲ್ಲಿ ನಿಜವಾಗ್ಲೂ ತುಂಬ ಚೆಂದಾಗಿ ಆಟ ಆಡಿದ್ರು. ಬಟ್ ಗಿಲ್ಲಿದು ಏನು ಪ್ಲಸ್ ಪಾಯಿಂಟ್ ಅಂದರೆ ಫುಲ್ಲು ಎಲ್ಲ ಕಾಮಿಡಿ, ಎಲ್ಲ ಮನೋರಂಜನೆ ಮಾಡಿದ್ರು. ಅದರಿಂದ ಎಲ್ರಿಗೂ ಖುಷಿ ಆಯಿತು ಸರ್. ಸೊ ಗಿಲ್ಲಿ ಕಾಮಿಡಿಯಿಂದ ಗೆದ್ದರು? ಕಾಮಿಡಿಯಿಂದ ಗೆದ್ರು. ನಾನು ಬಂದು ರಫ್ ಕ್ಯಾರೆಕ್ಟ್ರು, ನಾನು ರಫ್ ಆಗೇ ಇರಬೇಕು. ಅಲ್ಲಿ ಯಾರ್ಯಾರನ್ನ ಕಾಮಿಡಿ ಮಾಡ್ತಿರೋ ಗೊತ್ತಾಗಲ್ಲ, ಎಲ್ಲರನ್ನೂ ಮಾಡಾಕೋಣ ಸರ್, ಎಲ್ಲರೂ ಮಾಡ್ತೀನಿ 100%. ಕರೆ ಬಂತಂದರೆ ನಾನು ಯೋಚನೆ ಮಾಡೋದೇನಿಲ್ಲ, ವ್ಯವಸ್ಥೆ ಏನು ಮಾಡೋದೇ ಇಲ್ಲ ಸರ್. ಹೋಗ್ತೀನಿ, ಅಲ್ಲೂ ಪ್ರಮೋಷನ್ನು ಮಾಡೇ ಮಾಡ್ತೀನಿ. ಅಲ್ಲಂತೂ ಸುಮ್ಮನೆ ಕೂತ್ಕೊಳಲ್ಲ, ಏನಾದ್ರು ಒಂದು ಮಾಡ್ತೀನಿ. ಸರ್ ಈ ಸಲ ಬಿಗ್ ಬಾಸ್ ನೋಡಿದಾಗ ನಿಮಗೆ ಯಾವ ಕಂಟೆಸ್ಟೆಂಟ್ ಬೆಸ್ಟ್ ಅನ್ನಿಸ್ತು? ಅಂದರೆ ಯಾರೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು? ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಸರ್, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ರಜಿತ್ ಅವರು ಚೆಂದಾಗೇ ಮಾಡಿದ್ರು. ಯಾಕಂದರೆ ಅವ್ರು ರಫ್ ಕ್ಯಾರೆಕ್ಟ್ರಿಂದ ಜನ ರಫಾಗೆ ತೊಗೊಂಡ್ರು. ಗಿಲ್ಲಿ ನಂಗೆ ತೊಗೊಳಕ್ಕಾಗಿಲ್ಲ. ಅವ್ರು ಕಾಮಿಡಿಯಾಗಿ ಏನೇ ಮಾಡಿದ್ರು ಅವರು ಮಾತಾಡೋದೇ ಒಂದು ಕಾಮಿಡಿ, ಅದರಿಂದ ಜನಕ್ಕೆ ಎಲ್ಲ ಖುಷಿ ಆಗ್ತವೆ. ಅದೇ ಗಿಲ್ಲಿ ರಫ್ ಮಾಡಿದರೆ ಗೆಲ್ತಾ ಇದ್ದಿಲ್ಲ ಅವರು. ಅವ್ರಿಗೆ ಅದೇ ಶೂಟ್ ಆಯಿತು, ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ರು ಸರ್. ಎಲ್ಲರೂ ಚೆನ್ನಾಗಿ ಮಾಡಿದ್ರು ಸರ್. ಸೊ ನೆಕ್ಸ್ಟು ನಮ್ಮ ಕಾಕ್ರೋಜ್ ಅಣ್ಣ ಅವರು ಚೆಂದಾಗಿ ಮಾಡಿದ್ರು, ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ಅವರು ಚೆನ್ನಾಗೇ ಮಾಡಿದ್ರು ಸರ್. ಸೋಲು ಗೆಲುವು ಎಲ್ಲದರಲ್ಲೂ ಇರ್ತೈತೆ, ಎಲ್ರಿಗೂ ಗೆಲುವು ಸಿಗಲ್ಲ, ಎಲ್ರಿಗೂ ಸೋಲು ಸಿಗಲ್ಲ. ಒಂಥರ ಚಕ್ರ ವ್ಯೂಹ ಇದ್ದಂಗೆ ಸರ್, ಚಕ್ರ ತಿರುಗ್ತಾ ಇರ್ತೈತೆ. ಯಾರಿಗೂ ಅದು ಸ್ಟ್ಯಾಂಡರ್ಡ್ ಅಲ್ಲ. ಗೆಲುವು ಅನ್ನೋದು ಯಾರಿಗೂ ಸ್ಟ್ಯಾಂಡರ್ಡ್ ಅಲ್ಲ, ಸೋಲು ಅನ್ನೋದು ಯಾರಿಗೂ ಸ್ಟ್ಯಾಂಡರ್ಡ್ ಅಲ್ಲ. ಇವತ್ತು ನಾನು ಗೆಲ್ತೀನಿ, ನಾಳೆ ನನಗೆ ಸೋಲು ಬರ್ತೈತೆ, ನಾಳೆ ಸೋಲು ಬಂದರೆ ನಾಳಿದ್ದು ಗೆಲುವು ಬಂದೇ ಬರ್ತೈತೆ. ಸೋಮವಾರ ಹೋದರೆ ಮಂಗಳವಾರ ಹೋದರೆ ಬುಧವಾರ, ಎವ್ರಿ ಡೇ ಒಂದೊಂದು ದಿನವೂ ಚೇಂಜ್ ಆಗ್ತಾ ಇರ್ತೈತೆ. ಕತ್ತಲೂ ಜೀವನದಲ್ಲಿ ಮನುಷ್ಯನ ಜೀವನದಲ್ಲಿ ಬರ್ತೈತೆ, ಬೆಳಕು ಮನುಷ್ಯನ ಜೀವನದಲ್ಲಿ ಬರ್ತೈತೆ. ಸೆಂಟ್ರಲ್ಲಿ ಬಿಸಿಲು ಬಂದು ಹೋಗ್ತಾ ಇರ್ತೈತೆ. ಬಿಸಿಲು ಅಂದರೆ ಯಾವ ಥರ ಅಂದರೆ ಹಿಂದೆ ಮಾತಾಡೋರು ಮುಂದೆ ಮಾತಾಡೋರು ಹಿಂಗೆಲ್ಲ ಬಂದು ಹೋಗ್ತಾ ಇರ್ತಾರೆ. ಎಲ್ಲರ ಜೀವನದಲ್ಲೂ ಅದು ಇರ್ತೈತೆ. ಅದನ್ನು ನಾವು ಬೇಸ್ಮೆಂಟ್ ಮಾಡಿಕೊಂಡು ನಾವು ಹೋಗ್ತಾ ಇರಬೇಕು ಅಷ್ಟೇ ಸರ್ ಜೀವನದಲ್ಲಿ.